Hello aspirants, welcome to India for IAS. Daily answer writing practice day 34 ನ ವಿಡಿಯೋ ಡಿಸ್ಕಷನ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಿಮಗೆ ಡೇ 34 ಗೆ ಕೊಟ್ಟಂತಹ ಪ್ರಶ್ನೆ ಬಂದು ಡಿಫರೆನ್ಸಿಯೇಟ್ ಬಿಟ್ವೀನ್ ದ ಡೆಲಿಗೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸಬ್ಸ್ಟಾಂಟಿಯೇಟ್ ಯುವರ್ ವಿತ್ ಕಾಂಟೆಂಪರರಿ ಎಕ್ಸಾಂಪಲ್ಸ್ ಅಂತ ಕೇಳಲಾಗಿದೆ. ಸೊ ಭಾರತೀಯ ಆಡಳಿತದಲ್ಲಿ ನಿಯೋಗ ಮತ್ತು ವಿಕೇಂದ್ರೀಕರಣ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಸಮಕಾಲೀನ ಉದಾಹರಣೆಗಳೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಎಂದು ಯೂಶಲಿ ಇದೊಂದು 15 ಅಂಕಗಳ ಪ್ರಶ್ನೆ ಆಗಿದ್ದು 250 ಪದಗಳ ಒಂದು ಮಿತಿ ಒಳಗೆ ಉತ್ತರವನ್ನು ಉತ್ತರಿಸಬೇಕಾಗುತ್ತೆ. ಸೊ ನಮ್ಗೆ ಇಲ್ಲಿ ಕೇಳಿರುವಂತಹ ಕಾನ್ಸೆಪ್ಟ್ ಬಂದಾಗ ಯೂಶಲಿ ಮೊದಲಿಗೆ 2 ಪಾರ್ಟ್ ಅಲ್ಲಿ ಯೂಶಲಿ ಆನ್ಸರ್ನ ಬರೀಬೇಕಾಗುತ್ತೆ. ಮೊದಲಿಗೆ ಸೊ ನಿಯೋಗ ಮತ್ತು ವಿಕೇಂದ್ರೀಕರಣ ಅಥವಾ ಡೆಲಿಗೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಅನ್ನುವಂಥದ್ದು ಏನು ಡಿಫರೆನ್ಸ್ ಏನಿದೆ ಅದೆರಡರ ನಡುವೆ ಅಂತ ನೀವು ಒಂದನ್ನ ಲಿಸ್ಟ್ ಮಾಡಬೇಕಾಗತ್ತೆ. ಸೊ ಆ ನಂತರದಲ್ಲಿ ಬಿ ಪಾರ್ಟ್ ನಲ್ಲಿ ಬಂದಾಗ ವಿತ್ ಎಕ್ಸಾಂಪಲ್ ಕೊಟ್ಕೊಂಡು ಹೇಗೆ ಇದು ನಿಮಗೆ ವಿಕೇಂದ್ರೀಕರಣ ಆಗಿರ್ಬೋದು, ನಿಯೋಗ ಆಗಿರ್ಬೋದು, ಭಾರತದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಹೇಗೆ ಅದು ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಆನ್ಸರ್ ಅನ್ನ ಕಟ್ಕೊಡ್ಬೇಕಾಗುತ್ತೆ. ಅಂಡ್ ಮೊದಲಿಗೆ ಡೆಫಿನೇಷನ್ ಬಂದಾಗ ಅಥವಾ ಇಂಟ್ರೊಡಕ್ಷನ್ ಬಂದಾಗ ಡೆಲಿಗೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಅನ್ನೋ ಒಂದು ಡೆಫಿನೇಷನ್ ಅನ್ನ ಬರೀತೀರಾ. ಕನ್ಕ್ಲೂಷನ್ ಅಲ್ಲಿ ನೀವು ಮಾಮೂಲಿ ಅದು ಆರಾಮ್ಸೆಯಾಗಿ ಹೇಗೆ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಆನ್ಸರ್ ಅನ್ನ ಕಟ್ಕೊಡ್ತಾ ಬರ್ತೀರಾ. ಇಂಟ್ರೊಡಕ್ಷನ್ ಬಂದಾಗ ಅಧಿಕಾರ ನಿಯೋಗ ಮತ್ತು ವಿಕೇಂದ್ರೀಕರಣದಲ್ಲಿ ಯೂಶಲಿ ಆನಂದವನ್ನು ಬರೀತಾ ಬರ್ತೀರಾ. ನಿಯೋಗಕ್ಕೆ ಯೂಶಲಿ ಅದರದ್ದು ಒಂದು ವ್ಯಾಖ್ಯಾನವನ್ನು ಬರೆಯುವಂಥದ್ದು, ಅಧಿಕಾರವನ್ನು ಉನ್ನತ ಮಟ್ಟದಿಂದ ಕೆಳ ಹಂತಕ್ಕೆ ತಾತ್ಕಾಲಿಕವಾಗಿ ವರ್ಗಾವಣೆ ಮಾಡೋದನ್ನ ನಾವು ಯೂಶಲಿ ನಿಯೋಗ ಅಂತ ಕರಿತಾ ಬರ್ತೀವಿ. ಅಂಡ್ ಯೂಶಲಿ ಅದ್ರ ಗುಣಲಕ್ಷಣಗಳು ಏನೇನು ಅಂತ ಕೂಡ ಸೊ ಅಂಡ್ ಭಾರತದ ಆಡಳಿತದಲ್ಲಿ ಯಾವ್ಯಾವ ಉದಾಹರಣೆಗಳು ಕಾಣ್ಬೋದು, ಎಲ್ಲೆಲ್ಲಿ ಕಾಣ್ಬೋದು ಅಂತ ನೋಡ್ತಾ ಬರ್ತೀರಾ. ಸಚಿವಾಲಯದಲ್ಲಿ ಆಗುವಂತಹ ನಿಯೋಗಗಳಾಗಿರ್ಬೋದು, ಡೆಲಿಗೇಷನ್ ಆಗಿರ್ಬೋದು, ಅಥವಾ ಸಚಿವ ಸಂಪುಟರ ಒಂದು ನಿಯೋಗ ಡೆಲಿಗೇಷನ್ ಆಗಿರ್ಬೋದು, ಜಿಲ್ಲಾ ಆಡಳಿತದಲ್ಲಿ ಆಗಿರ್ಬೋದು ಕೋಟ್ ಮಾಡ್ತಾ ಬರ್ತೀರಾ. ದೆನ್ ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು ಅಂತ ಅನ್ನೋದನ್ನ ವ್ಯಾಖ್ಯಾನವನ್ನ ಇದೊಂದು ಶಾಶ್ವತವಾದಂತಹ ವರ್ಗಾವಣೆ ಆಗಿರುತ್ತೆ, ಅದು ನಿಮಗೆ ಟೆಂಪರರಿ ಆಗಿರುತ್ತೆ. ನಿಯೋಗ ಅನ್ನುವಂಥದ್ದು, ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್ ಅನ್ನೋದು ಒಂದು ಪರ್ಮನೆಂಟ್ ಆಗಿರುತ್ತೆ. ಸೊ ಅದರಿಂದಾಗಿ ಇದೊಂದು ಶಾಶ್ವತವಾದಂತಹ ವರ್ಗಾವಣೆ ಮತ್ತು ಆಡಳಿತಾತ್ಮಕ ಮಟ್ಟವನ್ನ ಕೆಳ ಹಂತಗಳಿಗೆ ಪೂರೈಸೋದನ್ನ ಯೂಶಲಿ ನೀವು ಅದನ್ನ ಬರಿತಾ ಬರ್ತೀರಾ. ಮತ್ತು ಅದರ ಗುಣಲಕ್ಷಣಗಳು ಯಾವ್ಯಾವಿದೆ, ಫೀಚರ್ಸ್ ಇದೆ ಅಂತ ಕೂಡ ನೀವು ಅದೊಂದು ರಚನಾತ್ಮಕವಾಗಿರ್ಬೋದು, ಶಾಶ್ವತವಾಗಿರ್ಬೋದು, ಅಥವಾ ಸ್ಥಳೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿಗಳಾಗಿರ್ಬೋದು, ರಾಜಕೀಯ, ಆಡಳಿತ ಮತ್ತು ಹಣಕಾಸಿನ ಒಂದು ಪ್ರಾಧಿಕಾರಗಳನ್ನ ಒಳಗೊಂಡಿರ್ತೀರಾ. ಅಂಡ್ ಉದಾಹರಣೆಗಳನ್ನ ಕೂಡ ಕೊಡ್ತಾ ಬರ್ತೀರಾ. ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸ್ಟೇಟ್ ಸಾವರ್ನಿಟಿ ಆಗಿರ್ಬೋದು, ಅಥವಾ ಲೋಕಲ್ ಗೌರ್ಮೆಂಟ್ಗಳಾಗಿರ್ಬೋದು, MG ನರೇಗಾ ಅನುಷ್ಠಾನಗಳಾಗಿರ್ಬೋದು ಮಾಡ್ತಾ ಬರ್ತೀರಾ. ಅಂಡ್ ನಿಯೋಗ ಮತ್ತು ವಿಕೇಂದ್ರೀಕರಣ ನಡುವೆ ಯಾವೆಲ್ಲ ಒಂದು ಹೋಲಿಕೆ ಇದೆ ಅಂತ ಕೂಡ ಬರಿತಾ ಬರ್ತೀರಾ. ಅಲ್ಲಿ ಡೆಫಿನೇಷನ್ ಆಗಿರ್ಬೋದು ಕೊಟ್ಟು ಸೊ ಅದು ಮಾಡ್ತಾ ಬರ್ತೀರಾ. ದೆನ್ ಇದಿದೆ ಅನ್ನೋದು ಕೂಡ ಬರೀತಾ. ಅಂಡ್ ಈ ರೀತಿಯಾದಂತಹ ಒಂದು ಮ್ಯಾಪ್ ಅನ್ನ ಹಾಕಿದಾಗ ಅಥವಾ ಒಂದು ಟೇಬಲ್ ಅನ್ನ ಹಾಕಿ ವ್ಯಾಖ್ಯಾನ ಆಗಿರ್ಬೋದು, ವ್ಯಾಪ್ತಿ ಆಗಿರ್ಬೋದು, ನಿಯೋಗ ಬಂದಾಗ ಒಂದು ನಿರ್ದಿಷ್ಟ ಕಾರ್ಯಗಳು ಮಾತ್ರ ಆಗಿರುತ್ತೆ, ಬಟ್ ವಿಕೇಂದ್ರೀಕರಣ ಅಂತದ್ದು ವಿಶಾಲವಾಗಿರುತ್ತೆ. ಅವಧಿಗಳಿಗೆ ಹಾಕ್ತೀರಾ. ಅವಧಿ ಬಂದಾಗ ನಿಯೋಗ ಅನ್ನುವಂಥದ್ದು ತಾತ್ಕಾಲಿಕವಾಗಿರುತ್ತೆ ಮತ್ತು ಇದು ದೀರ್ಘಕಾಲೀನವಾಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದಷ್ಟು ನೀವು ಬರಿತಾ ಬರ್ಬೋದು. ಯಾವ್ಯಾವ ಅಂತ ನೋಡ್ತಾ ಬಂದಾಗ ನಿಯಂತ್ರಣದ ಮಟ್ಟ ಆಗಿರ್ಬೋದು, ಅಥವಾ ಹೊಣೆಗಾರಿಕೆ ಆಗಿರ್ಬೋದು, ಹೊಂದಿಕೊಳ್ಳುವಿಕೆ ಆಗಿರ್ಬೋದು, ಅಂಡ್ ಉದ್ದೇಶಗಳಾಗಿರ್ಬೋದು, ಇವೆಲ್ಲವೂ ಕೂಡ ನೀವು ಲಿಸ್ಟ್ ಆನ್ ಮಾಡಿ ನಿಯೋಗಕ್ಕೂ ವಿಕೇಂದ್ರೀಕರಣಕ್ಕೂ ಯಾವ್ಯಾವ ಒಂದು ಕಟ್ಟುಕೊಟ್ಟು ಸೊ ಕೊನೆಗೆ ನೀವು ಯೂಶಲಿ ಅದನ್ನ ಉಪಸಂಹಾರದಲ್ಲಿ 2 ಮುಖ್ಯ ಅನ್ನೋ ರೀತಿಯಲ್ಲಿ ಎಂಡ್ ಮಾಡಿ ಬರೆಯುವಂಥವ್ರು. ಡೆಲಿಗೇಷನ್ ಮತ್ತು ಡಿಸಿ ಬರೆದು ಅದು ಡೆಫಿನೇಷನ್ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ ಆಗಿ ಬರೀತೀರಾ. ಕಾಣ್ಬೋದು ಇಲ್ಲಿ ಎಕ್ಸಾಂಪಲ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಎಲ್ಲೆಲ್ಲಿದೆ ಅಂತ ನೀವು ವಿತ್ ಎಕ್ಸಾಂಪಲ್ ಅದನ್ನ ನೀವು ಆನ್ಸರ್ನ ಬರೀತಾ. ಅಂಡ್ ಡಿಸೆಂಟ್ರಲೈಸೇಷನ್ಗೂ ಕೂಡ ವಾಟ್ ಆರ್ ದ ಡೆಫಿನೇಷನ್ ಆಗಿರ್ಬೋದು ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅದನ್ನ ಇದರಲ್ಲಿ ಎಲ್ಲಿ ಕಾಣುವಂಥದ್ದು, ಕಂಪ್ಯಾರಿಸನ್ ಕಾಣುವಂಥದ್ದನ್ನ ಯೂಶಲಿ ನೀವು ವಿತರುವಂಥದ್ದು. ಡಿಫ್ರೆನ್ಸ್ ಎಲ್ಲಿ ಅಂತ ನೀವು ಯೂಶಲಿ ಅಂತ ಯೂಶಲಿ ಹೆಡ್ಡಿಂಗ್ ಹಾಕೊಂಡು ಸೊ ಆಸ್ಪೆಕ್ಟ್ ಆಗಿರ್ಬೋದು, ಡೆಲಿಗೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಹಾಕಿ ಡೆಫಿನೇಷನ್, ಸ್ಕೋಪ್ಸು, ಡ್ಯೂರೇಷನ್ಸ್, ಲೆವೆಲ್ ಆಫ್ ಕಂಟ್ರೋಲ್ ಆಗಿರ್ಬೋದು, ಅಕೌಂಟಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಎಕ್ಸಾಂಪಲ್ಸ್ ಅಂಡ್ ಪರ್ಪಸ್ ಏನೇನಿದೆ ಅದನ್ನು ಲಿಸ್ಟ್ ಮಾಡಿ ಈ ಒಂದು ಡೆಲಿಗೇಷನ್ಗೂ ಅಂಡ್ ಡಿಸೆಂಟ್ರಲೈಸೇಷನ್ಗೂ ಏನೇನು ಡಿಫ್ರೆನ್ಸ್ ಇದೆ ಅಂಡ್ ಅವೆರಡೂ ಕೂಡ ಹೇಗೆ ತುಂಬ ಕೂಡ ನೀವು ಕನ್ಕ್ಲೂಷನ್ ಅಲ್ಲಿ ಎಂಡ್ ಮಾಡ್ತಾ ಬಂದ್ರೆ ಅದೊಂದು ಬೆಸ್ಟ್ ಆನ್ಸರ್ ಆಗಿರುತ್ತೆ ಅಥವಾ ಒಂದು ಅಪ್ರೋಚ್ ಆಗಿರುತ್ತೆ ಅಂತ ಹೇಳುವಂಥದ್ದು.